ನಮ್ಮ ಸರ್ಜೋಡಿ ಹಾಡ್ತಕ್ಕಂಥ ಚುಂಚನೂರು ಮ್ಯಾಳಿನವ್ರ ಏನು ಮಾತಾಡ್ತಾರು ಅಂತ ಕೇಳಿದ್ರೆ ನೀವು ಕೃತಾಯುಗ ತ್ರೇತಾ ದ್ವಾಪಾರ ಕಲಿಯುಗ ಎಲ್ಲಾನು ಕೂಡಿಸಿ ಒಮ್ಮೆ ಮುಕ್ತಾಯ ಕಲಿಯುಗ ತಂದು ಮುಟ್ಟಿಸ್ರಿ ಅಂತ ಹೇಳ್ತಾರೆ. ಮತ್ತೆ ನೀ ಕೃತಾಯುಗ ಹಿಡ್ಕೊಂಡಿದ್ದೆ ಅಂದ್ರೆ ನಾನು ಕೃತಾಯುಗದಾಗ ಬಡದಾಡ್ತಿದ್ನಿ. ಹೌದು ತ್ರೇತಾಯುಗ ಹಿಡ್ದಿದ್ದ ತ್ರೇತಾಯುಗದಾಗ ಆದಂತ ಪವಾಡ ಹೇಳ್ತಿದ್ನಿ. ಹೌದು ದ್ವಾಪಾರ ಯುಗದಾಗ ನಾ ಮಾತಾಡಿದಂಗೆ ನೀವು ಮಾತಾಡಿದೆ ಅಂದ್ರೆ ದ್ವಾಪಾರ ಯುಗದಾಗಿನ ಚರ್ಚೆ ಆಕತ್ತು. ಹೊಳ್ಳಿ ಕಲಿಯುಗದಾಗಿಂದ ಮಾತಾಡಿದ್ರೆ ಇದಕ್ಕೆ ಬಂದು ಮುಡ್ತಿತ್ತು. ಯಾವುದಕ್ಕೂ ಸಂಬಂಧ ಇಲ್ಲದಂಗೆ ಸುತ್ತ ಹಾದವ್ರು ಮೊದಲು ನೀವು ಅದಿರಿ, ಮತ್ತು ನಮಗೆ ಬಂದು ನೀವು ಕೆಲಸ ಹಾಕತ್ತೀರಿ. ಮೊದಲು ಹಾದಿ ಬಿಟ್ಟವ್ರ ನೀವು ಅದ್ರಿ. ಕೃತ ತ್ರೇತಾ ದ್ವಾಪಾರ ಕಲಿಯುಗ ವಿಷಯ ತೆಗೆದಿಲ್ಲ. ನಾವೊಂದು ಮೆಟ್ಟಲ್ ಹಿಡ್ಕೊಂಡು ಏನೂ ಇಲ್ಲದ ಕಾಲದಾಗ ಸುಣ್ಣಿತ್ತು. ಸುಣ್ಣ ಅಂದ್ರೆ ಏನೂ ಇಲ್ಲ. ಅಲ್ಲಿ ಸೂರ್ಯ ಚಂದ್ರಾದಿಗಳು ಗ್ರಹ ನಕ್ಷತ್ರಗಳು ಮುತ್ತ ಮಾಣಿಕವು ಗೈರಿಕಾದಿ ಧಾತುಗಳು ತೃಣಾದಿ ಸಸ್ಯಗಳು ಪಂಚಭೂತಗಳು ಪಂಚಕ್ರಮೇಂದ್ರಗಳು ಪಂಚ ಜ್ಞಾನೇಂದ್ರಗಳು ಪಂಚತತ್ವಗಳು ಹಿಂಗೆ ಒಂದರಿಂದ ಒಂದು ಹಿಂಗೆ ಉತ್ಪತ್ತಿ ಹಾಕೋತ ಬಂದಪ್ಪ ಅಂತಕ್ಕಂಥ ಮಾತು ಹಿಡ್ಕೊಂಡಿದ್ನೆ. ಹೌದು ಹಂಗೆ ನಿನ್ನ ದೇವಿ ಅಂದ್ರೆ ಇಂಥ ಪಂಚಭೂತಗಳು ಪಂಚಕ್ರಮೇಂದ್ರಿ ಪಂಚ ಜ್ಞಾನೇಂದ್ರಿ ಪಂಚಭೂತ ಪಂಚತತ್ವಗಳು ಹಿಂಗೆ ನನ್ನ ದೇವಿದಿಂದ ಹುಟ್ಟ್ಯಾವಂತ ನೀ ಪೆನ್ನು ಹತ್ತಿದ್ದೆ ಅಂದ್ರೆ ಅದು ಹಾದಿ ಹಿಡ್ಕೊಂಡು ಹೋಗಿಬಿಡ್ತಿತ್ತು. ಹೌದು ಅದು ನೀ ತಳದಾಗೆಲ್ಲ ಬಿಟ್ಟು ನಿಮ್ಮ ವಂಶಾವಳಿ ಮತ್ತೆ ಎಲ್ಲಿ ಸಿಗ್ತೈತಿ ನಿನಗೆ? ಸಿಗೋದಲ್ಲ. ಬೆಳಕಾದ್ರೂ ನೀನು ಹಾದಿನ ಸಿಕ್ಕಿಲ್ಲ. ಮತ್ತಿನ್ನು ನೀ ಸುತ್ತು ಪಟಗ ಅವ್ರಿಗೆ ಕೊಟ್ಟೆ ಅಂದ್ರೆ ನಿನ್ನ ಬಾಳೆ ಹಂಗೇನ ಯಾಕಂದ್ರೆ ಈಗ ಸುತ್ತ ಆಶಿ ಬಂದು ಕೃತ ತ್ರೇತಾ ಕೃತಾನು ಹೋತು ತ್ರೇತಾ ಹೋತು ದ್ವಾಪಾರದಾಗ ಪಂಚ ಪಾಂಡವ್ರ ಹೌದಿಲ್ಲ. ಆದ್ರೆ ಹುಟ್ಟಿದ ಮಕ್ಕಳು 5 ಮಂದಿ ಪಂಚ ಪಾಂಡವ್ರ ಅಂತಕ್ಕಂಥ ಸನ್ನಿವೇಶಕ್ಕೆ ತಂದ ನಮ್ಮ ಈಚೆ ಕಡೆ ಅವ್ರು ಇಟ್ಟಾರ. ಇರ್ಲಿ. ಯಾಕಂದ್ರೆ ಅವು ಏನಾರು ಸುತ್ತ ಹಾಯವಲ್ಲ ಕರೆ ನಾವು ಎಲ್ಲಿದೀವು ಅದೇ ಮೆಟ್ಟಲು ಹಿಡ್ಕೊಂಡು ಮುಂದೆ ಅವ ಏನು ಮಾತಾಡ್ಯಾನ ಅದಕ್ಕೆ ತಕ್ಕಂತೆ ಉತ್ತರ ಕೊಡೋನು. ಅದಕ್ಕೆ ಕುಣ ಹೇಳಣ ಏನು ಮಾಡಿದ್ರು ಸುಳ್ಳು ಐತಿ. ನೀ ಮಾಡಿದ್ದ ನೀನ ಉಡ್ಬೇಕಾಗೈತಿ. ಮಟ್ಟಾರು ಬೇರೆದವ್ರಿಗೆ ಯಾರು ಕೊಡಕ್ ಬರ್ತೈತಿ? ನಮಗೆ ಬರೋದಿಲ್ಲ ಅದ. ಹೌದಿಲ್ಲ? ಹೌದು. ಹಿಡ್ಕೋ. ನೀ ಮಾಡಿದ ನೀನೇ ಉಳ್ಳೋ, ನೀ ಮಾಡಿದಲೇ ಉಳ್ಳೋ, ನೀ ಮಾಡಿದು ನೀನೇ ಉಳ್ಳೋ, ನೀ ಮಾಡಿದಲೇ ಉಳ್ಳೋ, ಹೇಳಬ್ಯಾಡು ಯಾರಿಗೆ. ಉಂಡುಳದ ಆಗಲ ತಮ್ಮ ತಗದಿಡೋ ನಾಳೆಗೆ, ಉಂಡುಳದ ಆಗಲ ತಮ್ಮ ತಗದಿಡೋ ನಾಳೆಗೆ. ಮಾಡಿದಲೇ ಉಳ್ಳೋ, ನೀ ಮಾಡಿದಲೇ ಉಳ್ಳೋ, ಹೇಳಬ್ಯಾಡು ಯಾರಿಗೆ. ಉಂಡುಳದ ಆಗಲ ತಮ್ಮ ತಗದಿಡೋ ನಾಳಿಗೆ, ಉರುಳುಳದ ಆಗಲ ತಮ್ಮ ತಗದಿಡೋ ನಾಳಿಗೆ. ನೀ ಮಾಡಿದು ನೀನೇ ಉಳ್ಳೋ, ನೀ ಮಾಡಿದ ನೀನೇ ಉಳ್ಳೋ, ನೀ ಮಾಡಿದು ನೀನೇ ಉಳ್ಳೋ, ನೀ ಮಾಡಿದ ನೀನೇ ಉಳ್ಳೋ, ಹೇಳಬ್ಯಾಡು ಯಾರಿಗೆ. ತಂದೆ ಹುಟ್ಟಿ ತಾಯಿ ಹೆಸರ ಹೇಳಬಾರದು ಎಂದಿಗೆ, ತಂದೆ ಹುಟ್ಟಿ ತಾಯಿಯ ಹೆಸರ ಹೇಳಬ್ಯಾಡು ಎಂದಿಗೆ. ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ. ಯಾರಿಗೆ ಏ ಉರುಳುಳದ ಆಗಲ ತಮ್ಮ
ತಗದಿಡೋ ನಾಳೆಗೆ ಉಳ್ದೊಳಗದಾಗಲ ತಮ್ಮ ತಗದಿಡೋ ನಾಳೆಗೆ ಪರಮ ಜ್ಯೋತಿ ಪರಮಾತ್ಮನಾಗಿ ಹುಟ್ಟಿ ಬಂದು ಈ ಧರುಣಿಗೆ ಮಚ್ಚ ಅವತಾರ ತೊಟ್ಟು ತಾನಾಗಿ ಮೇನಾಗಿ ಹೊಕ್ಕೋ ನೀರಿಗೆ ಮನೋರಾಜ ಹಾಕ್ಯಾನು ಕೈಗಿ ಮನೋರಾಜ ಹಾಕ್ಯಾನ ಕೈಗಿ ಬಗಸಿ ಒಳಗ ನೀರಿಗೆ ಸೂಕ್ಷ್ಮ ರೂಪದಿಂದ ಅವಾಗ ಸೂಕ್ಷ್ಮ ರೂಪದಿಂದ ಅವಾಗ ಸೂಕ್ಷ್ಮ ರೂಪದಿಂದ ಆವಾಗ ಸೂಕ್ಷ್ಮ ರೂಪದಿಂದ ಅವಾಗ ಕೋರ್ಯನಪ್ಪ ಅವರಿಗೆ ಗೊಂಡೋಳದ ಅಗಲ ತಮ್ಮ ತಗದಿಡೋ ನಾಳಿಗೆ ಗೊಂಡೋಳದ ಅಗಲ ತಮ್ಮ ತಗದಿಡೋ ನಾಳಿಗೆ ಮಾಡಿದಲೇನೆ ಉಳ್ಳೋ ಹೌದು. ಮಾಡಿದಲೇನೆ ಉಳ್ಳೋ ಹೇಳಬ್ಯಾಡೋ ಯಾರಿಗೆ ಉಳ್ದೊಳದ ಆಗಲ ತಮ್ಮ ತಗದಿಡೋ ನಾಳೆಗೆ ಉಳ್ದೊಳದ ಆಗಲ ತಮ್ಮ ತಗದಿಡೋ ನಾಳೆಗೆ ಸೂಕ್ಷ್ಮ ರೂಪ ತೊಟ್ಟು ಅವನಿಗೆ ವೈದ ಹಾಕ್ಯಾನು ಹಂಡೆಕ ಹೋಗಿ ಹಂಡೆ ತುಂಬಿ ಬಂದು ಮ್ಯಾಲಾಗೆ ವೈದ ಬಿಟ್ಟು ತಾನೆ ಬಾವಿಗೆ ಬಾವಿ ತುಂಬಿ ಬೆಳದನ ಯೋಗಿ ಬಾವಿ ತುಂಬಿ ಬೆಳದನ ಯೋಗಿ ಎಷ್ಟು ಹೇಳಲಿ ಹೆಣ್ಣಿಗೆ ಬಾವಿಯಿಂದ ಹಳ್ಳಕ್ಕ ಹೋಗಿ ಬಾವೆಯಿಂದ ಹಳ್ಳಕ ಹೋಗಿ ಬೆಳೆದ ನಿಂತು ತಾಮೇನಾಗಿ ಬೆಳೆದ ನಿಂತು ತಾನೇನಾಗಿ ಒಯ್ದ ಬಿಟ್ಟು ಹೊಳಿಗೆ ಏ ಒಂಡೊಳಗದ ಅಗಲ ತಮ್ಮ ತಗದಿಡೋ ನಾಳಿಗೆ ತೊಂಡೊಳಗದ ಅಗಲ ತಮ್ಮ ತಗದಿಡೋ ನಾಳಿಗೆ ಮಾಡಿದಲೇನೆ ಉಳ್ಳೋ ಹಿಂಗೆ ಮೆಟ್ಟಲು ಕಚ್ಚಿ ಬಾರೋ ಕಾಮಣ್ಣ ಮಾಸ್ತರ. ಹೇಳಬ್ಯಾಡೋ ಯಾರಿಗೆ ಹಾ. ಉಳ್ಳೊಳದ ಆಗಲ ತಮ್ಮ ತಗದಿಡೋ ನಾಳೆಗೆ ಹೌದು ತಮ್ಮ ತಗದಿಡೋ ನಾಳೆಗೆ ಹೊಳಿಯಿಂದ ಒಯ್ದು ಬಿಟ್ಟನೋ ಕೇಳರಪ್ಪ ದೊಡ್ಡ ನದಿಗೆ ನದಿಯಿಂದ ಹೊಯ್ತು ಸಮುದ್ರದೊಳಗ ನಿಂತಾನ ಯೋಗಿ ಪಾತಾಳ ಲೋಕ ಭೂಲೋಕಗಿ ಪಾತಾಳ ಲೋಕ ಭೂಲೋಕಾಗಿ ಪಾತಾಳ ಲೋಕ ಭೂಲೋಕಿಗಿ ಪಾತಾಳ ಲೋಕ ಭೂಲೋಕಿಗೆ ನಿಂತನ ಪಕೀಲಾಗೆ ಅದು ನಾಲ್ಕ ಲೋಕಕ್ಕೆಲ್ಲ
ಅದೇ ನಾಲ್ಕ ಲೋಕಕ್ಕೆಲ್ಲ ಅದ ನಾಲ್ಕ ಲೋಕಕ್ಕೆಲ್ಲ ಅದೇ ನಾಲ್ಕ ಲೋಕಕ್ಕೆಲ್ಲ ನಿಂತನ ಹಬ್ಬ ಕೀಳಾಗಿ ಕೊಂಡೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಕೊಂಡೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಏ ಮಾಡಿದಲೇ ಒಳ್ಳು ಏ ಮಾಡಿದಲೇ ಒಳ್ಳು ಹೇಳಬ್ಯಾಡ ಯಾರಿಗೆ ಒಳ್ಳೊಳಗ ಅಗಲ ತಮ್ಮ ತಗದಿಡೋ ನಾಳೆಗೆ ಒಳ್ಳೊಳಗಾಗಲ ತಮ್ಮ ತಗದಿಡೋ ನಾಳೆಗೆ ಇದೇನಾಯ್ತು ಸೂರ್ಯ ದೇವರ ಮಗ ಮನುರಾಜ ಅಂತಕ್ಕಂಥವ ಏನು ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಸರ ಅರ್ಪಣೆ ಮಾಡ್ತಾ ಇದ್ದ ಹೌದು ಆವಾಗ ಕುಡಿಬೇಕಂತ ತಿಳ್ಕೊಂಡು ಬಗಸಿ ಒಳಗ ನೀರು ತಕ್ಕೊಂಡ ಹಾ ಆ ಬಗಸಿ ನೀರಿನೊಳಗೆ ಒಂದು ಸೂಕ್ಷ್ಮ ರೂಪದಿಂದ ನನ್ನಪ್ಪ ಪರಮಾತ್ಮ ಕಾಣಿಸಿಕೊಂಡ ಹೌದು ಅದೇ ಸೂಕ್ಷ್ಮ ನೀರು ಇರ್ತಕ್ಕಂಥ ವಸ್ತುವನ್ನು ತಕ್ಕೊಂಡು ಹೋಗಿ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಂಡೆದೊಳಗೆ ಬಿಡುತ್ತಾನ ಹಾ ಬೆಳಗಿನ ಜಾವಕ್ಕನ್ನು ಹೊಡೆದು ಹಂಡೆ ಎಲ್ಲ ತುಂಬಿಕೊಂತು ಹೌದು ಹಂಡೆದಿಂದ ಒಯ್ದು ತನ್ನ ಮನೆಯಲ್ಲಿ ತನ್ನ ತೋಟದಲ್ಲಿ ಇರ್ತಕ್ಕಂಥ ಒಂದು ಬಾವಿ ಒಳಗೆ ಬಿಡುತ್ತಾನ ಹೌದು ಬಾವಿ ಎಲ್ಲ ತುಂಬಿಕೊಂಡು ಬಿಟ್ಟಿತು ಹಾ ಬಾವಿಯಿಂದ ಒಯ್ದು ಒಂದು ಎಲ್ಲಿ ಬಿಡ್ತಾನ ಹೊಳಿ ಒಳಗೆ ಬಿಡ್ತಾನ ಹೌದು ಹೊಳಿ ಎಲ್ಲ ತುಂಬಿಕೊಂಡು ಬಿಟ್ಟಿತ್ತು ಹೌದು ಹೊಳೆಯಿಂದ ಒಯ್ದು ನದಿಗೆ ಬಿಡುತ್ತಾನ ನದಿ ಎಲ್ಲ ತುಂಬಿಕೊಂಡ ಹಾ ನದಿಯಿಂದ ಒಯ್ದು ಸಮುದ್ರಕ್ಕೆ ಬಿಡುತ್ತಾನ ಸಮುದ್ರ ಎಲ್ಲ ತುಂಬಿಕೊಂಡಿತು ಹೌದು ಅದಕ್ಕ ಹಾ ಈಗ ಸದ್ಯ ಹೆಂಗ ಅಂತ ಕೇಳಿದ್ರೆ ಹೆಂಗ್ರಿ ಸರ ಈಗ ನಮ್ಮ ಮನಿ ಒಳಗೆ ಒಂದು ಬೀಸು ಕಲ್ಲದ ಹೌದು ಐತಿ ಹೌದಿಲ್ಲ ಹೌದ್- ಅದೇ ಒಂದು ಬ್ರಹ್ಮಾಂಡ ಹೌದು ಹೌದಾ ಹೌದ್- ಅದೇ ಒಂದು ಬ್ರಹ್ಮಾಂಡ ಎರಡು ಬೀಸು ಕಲ್ಲಿ ನಟ್ಟ ನಡುವಂದು ಏನದ ಒಂದು ಇದೆ ತೂತೈತಿ ಅವಾಗ ಹೌದಿಲ್ಲ ಹೌದು ತಳದಾಗ ಒಂದು ಗೂಟ ಬಡದಿರ್ತಾರ ಅದಕ್ಕೆ ಏನಂತಾರೆ ತಳಗೋಟ ತಾರ್ರಿ ಅದಕ್ಕೆ ನಿಮ್ಮ ಭಾಷೆದೊಳಗೆ ಅದಕ್ಕೆ ತಳಗೂಟ ಹತ್ತಿರ ಹೌದು ಹೌದು ಚಲೋ ಐತಿ ನಿಮ್ಮ ಗೂಟ ಹಂಗಾರ. ಹೌದಾ ಹೌದು ಆ ಬೀಸು ಕಲ್ಲಿ ನಟ್ಟ ನಡುವಾರಕ್ಕೊಂದು ಕೆಬ್ಬಣ ಗೂಟ ಬಡದಿರ್ತಾರಲ್ಲ ಹೌದು ಇರ್ತೈತ್ರಿ ಅಂದ್ರ ಕಲ್ಲು ಅಳಿಗಾಡಬಾರ್ದು ಹೌದಿಲ್ಲ ಹೌದು ಹಂಗ ಹೌದು ಈ ಪಾತಾಳ ಲೋಕಕ್ಕ ಮತ್ತು ಭೂಲೋಕಕ್ಕ ಮಧ್ಯದೊಳಗೆ ಒಂದು ಮೇನಿನ ಅವತಾರವನ್ನು ತೊಟ್ಟ ಕೀಲಾಗಿ ನಿತ್ತವ ಯಾರಂತ ಕೇಳಿದ್ರೆ ನನ್ನ ಆತ್ಮನಾದ ನಂಬ್ಕೊಂಡ ಪರಮಾತ್ಮನೇ ಮಾತ್ರ ನಿನ್ನ ಹೆಣ್ಣೆಂಬ ನಿನ್ನ ವಂಶಕ್ಕೆ ಹುಟ್ಟಿದ್ರೆ ಹೇಳು ಹೇಳ ಈ ಭೂಮಿ ನಟ್ಟ ನಡುವೆ ಕೀಲಾಗಿ ಏನು ಹೆಣ್ಮಗಳು ನಿತ್ತಳೋ ಏನು ಗಂಡ ಮಗ ನಿತ್ತ ನೋಡ್ತಕ್ಕಂಥದ್ದು ಹೇಳ ಹೌದಾ ಮೇನಿನ ಅವತಾರವನ್ನು ತೊಟ್ಟ ಪಾತಾಳಕ್ಕೆ ಮತ್ತು ಭೂಲೋಕಕ್ಕೆ ಮಧ್ಯದೊಳಗೆ ಕೀಲಾಗಿ ನಿತ್ತವ ಯಾವ ನನ್ನ ಪರಮಜ್ಯೋತಿ ಪರಮಾತ್ಮ ಹೌದಿಲ್ಲ ಹೌದು ಆ ಮುಂದೆ ಹೋಯ್ತು ಇದು ಮಚ್ಚಾವತಾರ ಇನ್ನ ಮುಂದೆ ಎಲ್ಲಿ ಹೋಯ್ತು ಮುಂದೆ ಎಲ್ಲಿ ಹೋಯ್ತು ಕೂರ್ಮ ಅವತಾರ ತೊಟ್ಟಾನ ಯೋಗಿ ಹಂದ್ಯಾಗಿ ಬಂದು ಭೂಮಿಗೆ ಅವತಾರ ತೊಟ್ಟಾನ ಯೋಗಿ ಹಂದ್ಯಾಗಿ ಬಂದು ಧರಣಿಗೆ ಕೂರ್ಮ ಅವತಾರ ತೊಟ್ಟಾನ ಯೋಗಿ ಆವ್ಯಾಗಿ ಬಂದು ಧರುಣಿಗೆ ದೇವದಾನವರ ಕೂಡ್ಯಾರಲ್ಲಿ ದೇವದಾನವರ ಕೋಡ್ಯಾರಲ್ಲಿ ಸಮುದ್ರ ಕಡಿಯೋದಕ್ಕಾಗಿ ಮೇಲಗಿರಿಯ ಪರ್ವತವಾತೋ ಮೇಲಗಿರಿಯ ಪರ್ವತವಾತೋ ಮೇಲಗಿರಿಯ ಪರ್ವತವಾತೋ ಮೇಲಗಿರಿಯ ಪರ್ವತವಾತೋ ಹೇಳ್ರಿ ತನ್ನ ಬೆನ್ನಿಗೆ ಆವ್ಯಾಗಿ
ಆವ್ಯಾಗಿ ಭೂಮಿಯ ಹೊತ್ತು ಹೇಳಲಪ್ಪ ಯಾರಿಗೆ ಆವ್ಯಾಗಿ ಭೂಮಿಯ ಹೊತ್ತು ಹೇಳಲಪ್ಪ ಯಾರಿಗೆ ಲೇ ಮಾಡದಲೇ ಒಲ್ಲೋ ಲೇ ಮಾಡದಲೇ ಒಲ್ಲೋ ಎಲ್ಲಿ ನಿಡುವ ಸಾವಳಿ ತಳ ಹಿಡಿದ್ರು ಅಳಿಗಾಡಬಾರ್ದು ಉರುಳದ ತಮ್ಮ ತಗದಿಡೋ ನಾಳೆಗೆ ಉರುಳದ ತಮ್ಮ ತಗದಿಡೋ ನಾಳೆಗೆ ದೇವದನವರು ಬಂದರ ಒಟ್ಟಾಗಿ ಸಮುದ್ರ ಕಡಿಯಾಕ ನಿಂತ್ರು ತಯಾರಾಗಿ ಏ ಮಂದನಗಿರಿ ಮುಳುಗ ಕತ್ತಿತೋ ಹೆಣ್ಣ ಮಗಳು ಬರಲಿಲ್ಲ ಅಲ್ಲಿಗೆ ಏ ಆವ್ಯಾಗಿ ಹೊತ್ತು ಬೆಳ್ಳಿಗೆ ಆವ್ಯಾಗಿ ಹೊತ್ತು ಬೆಳ್ಳಿಗೆ ಆವ್ಯಾಗಿ ಹೊತ್ತನ ಬೆಳ್ಳಿಗೆ ಆವ್ಯಾಗಿ ಹೊತ್ತಲ ಬೆಳ್ಳಿಗೆ ಸಮುದ್ರ ಕಡದ್ರು ಅಲ್ಲಿಗೆ ಕೋಲ ಹಾಲ ಕೆಟ್ಟ ವೀಸ ಕೋಲಾಹಲ ಕೆಟ್ಟ ವೇಷ ಕೋಲ ಹಾಲ ಕೆಟ್ಟ ವೀಸ ಕೋಲಾಹಲ ಕೆಟ್ಟ ವೇಷ ಹುಟ್ಟಿ ಬಂತು ಅಲ್ಲಿಗೆ ಗೊಂಡೊಳದ ಅಗಲ ತಮ್ಮ ತಗದಿಡೋ ನಾಳಿಗೆ ನೀ ಮಾಡಿದ ನೀನೇ ಉಳ್ಳೋ ಹೇಳಬ್ಯಾಡು ಯಾರಿಗೆ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಒಲ್ಲೋ ಹೇಳಬ್ಯಾಡು ಯಾರಿಗೆ ಉರುಳದ ತಮ್ಮ ತಗದಿಡೋ ನಾಳೆಗೆ ತಮ್ಮ ತಗದಿಡೋ ನಾಳೆಗೆ ಕೆಟ್ಟ ವಿಷ ಹುಟ್ಟದ ಭೂಮಿಗೆ ಹಾವ ಚೇಳ ಹುಟ್ಟ್ಯವ ಅಲ್ಲಿಗೆ ಕೆಟ್ಟ ವಿಷ ಹುಟ್ಟದ ಅಲ್ಲಿಗೆ ಹಾವ ಚೋಳ ಹುಟ್ಟ್ಯವ ಭೂಮಿಗೆ ಏ ವಿಷ ಕೊಟ್ಟು ಗಿಡ ಗಂಟಿಗೆ ವಿಷ ಕೊಟ್ಟು ಗಿಡ ಗಂಟಿಗೆ ಹಿಂಗ ಸೃಷ್ಟಿ ತಯಾರಾಗೆ ಹಿಂಗ ನಿಮ್ಮ ದೇವಿ ಮಾಡಿದು ಹೆಂಗ ನಿಮ್ಮ ದೇವಿ ಮಾಡಿತು ಹಿಂಗ ನಿನ್ನ ತಾಯಿ ಮಾಡಿದು ಹೆಂಗಲೆಲ್ಲ ತಾಯಿ ಮಾಡಿತು ಹೇಳೋ ಕುಂತ ಮಂದಿಗೆ ಏ ತಂದೆಗೊಟ್ಟೆ ತಾಯಿಯ ಹೆಸರ ಹೇಳಬಾರದು ಎಂದಿಗೆ ತಂದೆಗೊಟ್ಟೆ ತಾಯಿಯ ಹೆಸರ ಹೇಳಬಾರದು ಎಂದಿಗೆ ಮಾಡಿದಲೇ ಒಲ್ಲೋ ಮಾಡಿದಲೇ ಒಲ್ಲೋ ಹೇಳಬ್ಯಾಡು ಯಾರಿಗೆ ಉರುಳದದು ಆಗ ತಮ್ಮ ತಗದಿಡೋ ನಾಳೆಗೆ ಉರುಳದದು ಆಗ ತಮ್ಮ ತಗದಿಡೋ ನಾಳೆಗೆ ವರ ಅವತಾರ ತಟ್ಟಾಣ ಯೋಗಿ ಹಂದ್ಯಾಗಿ ಬಂದು ಭೂಮಿಗೆ ಭೂಮಿ ತಾಯಿ ಮುಡಿಗ್ಯಾಳ ನೀರಿಗೆ ನಿಮ್ಮ ಹೆಣ್ಣ ಬಂದಿಲ್ಲ ಅಲ್ಲಿಗೆ ಭೂದೇವಿ ಕುಂತ
ಕುಂತಾಳ ನೀರಿಗೆ ಭೂದೇವಿ ಕುಂತಾಳ ನೀರಿಗೆ ಭೂದೇವಿ ಕುಂತಾಳ ನೀರಿಗೆ ಭೂದೇವಿ ಕುಂತಾಳ ನೀರಿಗೆ ತರಲಿಲ್ಲಪ್ಪ ಮ್ಯಾಲೆ ಹೋಗಿ ನಿಮ್ಮ ದೇವಿ ಪೋರ್ಯಾಡಿ ಅಳತ್ತಾಳೋ ನಿಮ್ಮ ದೇವಿ ಬೋಳಾಡತಾಳೋ ನಿಮ್ಮ ದೇವಿ ಪೋರ್ಯಾಡಿ ಅಳತ್ತಾಳೋ ನಿಮ್ಮ ದೇವಿ ಬೋಳಾಡತಾಳೋ ಹೇಳುವುದಪ್ಪ ಯಾರಿಗೆ ಯಾರು ಬಂದ ತರಲಿಲ್ಲ ಮ್ಯಾಲ ಬಿದ್ದಳಪ್ಪ ಪಾದಿಗೆ ಯಾರು ಬಂದ ಒಯ್ಲಿಲ್ಲ ಮ್ಯಾಲ ಬಿದ್ದಳಪ್ಪ ಪಾದಿಗೆ ನೀ ಮಾಡದಲೇ ಒಲ್ಲ ಹೌದು. ನೀ ಮಾಡದಲೇ ಒಲ್ಲ ನಾಳೆಗೆ ಒಂಡೊಳದ ತಮ್ಮ ತಗದಿಡೋ ನಾಳೆಗೆ 100 ಯೋಜನ ಉದ್ದಾಗೆ 100 ಯೋಜನ ತಾ ಅಗಲಾಗೆ ಹಂದ್ಯಾಗಿ ನಡೆದನ ಯೋಗಿ ಪ್ರಸ್ಥಾಲ ಲೋಕಕ ಸಾಗೆ ಭೂದೇವಿ ಬಿದ್ದಳ ಪಾದಿಗೆ ಭೂದೇವಿ ಬೆದ್ದಳ ಪಾದಿಗೆ ನಿಮ್ಮ ತಾಯಿ ಬಿದ್ದಳ ಪಾದಿಗೆ ನಿಮ್ಮ ತಾಯಿ ಬೆದ್ದಳ ಪಾದಿಗೆ ಪಾರು ನನ್ನ ಸಿದ್ದಾಗೆ ನಿಲ್ಲಿಂದ ಹುಟ್ಟಿ ಬಂದಿನಿ ಎಲ್ಲಿಂದ ಹುಟ್ಟಿ ಬಂದಿದೆ ನಿಲ್ಲಿಂದ ಹುಟ್ಟಿ ಬಂದಿನಿ ಎಲ್ಲಿಂದ ಹುಟ್ಟಿ ಬಂದಿದೆ ಜ್ಞಾನ ವಯ್ಯೋ ಶಿವಯೋಗಿ ನನ್ನ ಪಾದ ಮೇಲೆ ಬಿದ್ದು ಅಳತಾಳು ತಾನಾಗಿ ನನ್ನ ಪಾದ ಮೇಲೆ ಬಿದ್ದು ಅಳತಾಳು ತಾನಾಗಿ ನೀ ಮಾಡಿದಲೇ ಒಲ್ಲ ನೀ ಮಾಡಿದಲೇ ಒಲ್ಲ ಬೇಡ ಯಾರಿಗೆ ಗಂಡು ಮಕ್ಕಳಿಗೆ ಕಟ್ಟು ಹತ್ತಬಾರ್ದು ಗಂಡು ಮಕ್ಕಳಿಗೆ ಕಟ್ಟು ಹತ್ತಬಾರ್ದು ವಂಶಾವಳಿ ಸೀರಿಯಲ್ ಹೋಗಬೇಕು ತಗದಿಡೋ ನಾಳೆಗೆ ಒಳ್ಳೊಳಗದ ಆಗಲ ತಮ್ಮ ತಗದಿಡೋ ನಾಳೆಗೆ 17 ಬಾರಿ ಹಿಂಗ ಪ್ರಳಯ ಆಗಿ ಹೋಗ್ಯದ ಮೊದಲಿಗೆ ಬಾರಿ ಹಿಂಗ ಮ್ಯಾಲ ತಂದ ಇಟ್ಟದಿ ಯೋಗಿ ಇದು ಒಂದು ಸಾರೆ ನನ್ನ ಇದು ಒಂದು ಸಾರೆ ನನ್ನ ಒಯ್ಯಬೇಕು ಮ್ಯಾಲೆಗೆ ಇವಳ ಅಳುವ ಧ್ವನಿಯ ಕೇಳಿ ಇವಳ ಅಳುವ ಧ್ವನಿಯ ಕೇಳಿ ಇವಳ ಅಳುವ ಧ್ವನಿಯ ಕೇಳಿ ಇವಳ ಅಳುವ ಧ್ವನಿಯ ಕೇಳಿ ಕಣಿಕರ ಬಂತು ತಂದೆಗೆ ತಂದೆಗೊಟ್ಟಿ ತಾಯಿಯ ಹೆಸರ ಹೇಳಬಾರದು ಎಂದಿ ತಂದೆಗೊಟ್ಟೆ ತಾಯಿಯ ಹೆಸರ ಹೇಳಬಾರದು ಎಂದಿಗೆ ಮಾಡಿದಲೇ ಒಲ್ಲ ಮಾಡಿದಲೇ ಒಲ್ಲ ಬೇಡ ಯಾರಿಗೆ ಒಳ್ಳೊಳಗದ ತಮ್ಮ
ಒಂದೊಳಗದು ಆಗಲ ತಮ್ಮ ತಗದಿಡೋ ನಾಳಿಗೆ ಬಂದ ಬಿದ್ದಳ ಅವನ ಪಾದಿಗೆ ಹತ್ತಿಸಿಕೊಂಡು ಕ್ವಾರಿಗೆ ಹೋಗಿ ಬಂದ ಕುಂತಳ ಕ್ವಾರಿಗೆ ಮಾಗಿ ಪರಮಾತ್ಮ ಎದ್ದಾನ ಯೋಗಿ ಕ್ವಾರಿ ಮ್ಯಾಲ ಕುಂತಾಳ ಹೋಗಿ ಕ್ವಾರಿ ಮ್ಯಾಲ ಕುಂತಾಳ ಹೋಗಿ ಹಂದಿ ಮ್ಯಾಲ ಕುಂತಾಳ ಹೋಗಿ ಹಲ್ದಿ ಮ್ಯಾಲ ಕುಂತಾಳ ಹೋಗಿ ತಂದ ಇಟ್ಟು ನೀರಿಗೆ ನಿಮ್ಮ ಭೂದೇವಿನ ತಂದ ಇಟ್ಟನೋ ತನ್ನ ಪಾದ ತಂದ ಎಟ್ಟನೋ ನಿಮ್ಮ ದೇವಿನ ಮ್ಯಾಲ ಇಟ್ಟನೋ ನಿಮ್ಮ ಒಲ್ಲ ಮ್ಯಾಲ ಎಟ್ಟನೋ ಕೇಳರಪ್ಪ ನೀರಿಗೆ ಕೊಂಡೊಳದ ಆಗಲ ತಮ್ಮ ತಗದಿಡೋ ನಾಳಿಗೆ ನೀ ಮಾಡಿದು ನೀನೇ ಉಣ್ಣು ಹೇಳಬ್ಯಾಡು ಯಾರಿಗೆ ನೀ ಮಾಡಿದ ಲೇಲೆ ಒಲ್ಲ ನೀ ಮಾಡಿದ ಲೇಲೆ ಒಲ್ಲ ಹೇಳಬ್ಯಾಡ ಯಾರಿಗೆ ಉಳ್ಳೊಳಗಾಗಲ ತಮ್ಮ ತಗದಿಡೋ ನಾಳಿಗೆ ಉಳ್ಳೊಳಗದು ಆಗಲ ತಮ್ಮ ತಗದಿಡೋ ನಾಳಿಗೆ ನಿಮ್ಮ ದೇವಿನ ತಂದಾನ ಮ್ಯಾಲ ತಂದ ಇಟ್ಟು ನೀರಿಗೆ ಹೋಗಿ ಭೂಮಿ ಮ್ಯಾಗ ನೀರಿನ ಮ್ಯಾಲ ಭೂದೇವಿನ ತಂದಿಟ್ಟ ಆವಾಗ ಭೂಮಿ ಅಂತಕ್ಕಂಥದ್ದು ಏನಾಗ್ಲಾಕತ್ತು ಭೂಮಿ ಅಂತಕ್ಕಂಥದ್ದು ಅಳಿಗಿಡಲಾಕತ್ತು ಅಲ್ಲೊಲ್ಲ ಕಲ್ಲೊಲ್ಲ ಆಗಾಕತ್ತು ಆವಾಗ ನನ್ನಪ್ಪ ಪರಮಾತ್ಮ ಏನಂತಾನ ಭೂಮಿ ಮ್ಯಾಲ ತಂದು ಇಟ್ಟಿನಿ ನೀರಿನ ಮ್ಯಾಗ ಆದ್ರ ಭೂಮಿ ಅಳಿಗಿರಾಡಲಾಕತ್ತದ ಪರಿ ಪರ್ವತಗಳನ್ನು ಹುಟ್ಟಿಸಿದ ಒಪ್ಪರಿ ಪಶು ಪಕ್ಷಿ ಕ್ರಿಮಿ ಕೀಟಗಳನ್ನು ಹುಟ್ಟಿಸಿದ ಗಿಡಗಂಟಿಗಳನ್ನು ಹುಟ್ಟಿಸಿದ ಹೌದು 84 ಲಕ್ಷ ಜೀವರಾಶಿ ಎಲ್ಲ ಹೆಂಗ ಪ್ರಳಯಾಗಿ ನಾಶಾಗಿ ಹೋಗಿದ್ದು ಹಂಗ ಹೊಳ್ಳಿ ಮತ್ತು ನಾಶಾಗಿ ಹೋಗಿರ್ತಕ್ಕಂಥ ಸೃಷ್ಟಿಯನ್ನು ಹೊಳ್ಳಿ ನಮ್ಮಪ್ಪ ನಾಶ ಆದದನ್ನು ಹೊಳ್ಳಿ ಸೃಷ್ಟಿ ಮಾಡಿದ ಹೌದು ಆವಾಗ ಭೂಮಿ ಇರ್ತಕ್ಕಂಥದ್ದು ನೀರಿನ ಮ್ಯಾಗ ಸಮಭಾಗವನ್ನು ನೋಡಿ ನನ್ನಪ್ಪ ಈ ಭೂಮಿ ತಾಯಿ ನಿಟ್ಟಾನ ಹೌದು ಆವಾಗ ಏನಾಯ್ತು ಈ ಭೂಮಿ ಅಂತಕ್ಕಂಥ ಭೂಮಿ ಮ್ಯಾಲ ಎಂತೆಂತ ಪರ್ವತಗಳಿದ್ದು ಗುಡ್ಡ ಗವಾರಗಳಿದ್ದು ಹೌದು ಆ ಗುಡ್ಡ ಗವಾರಗಳಿದ್ದಾಗ ಈ ಗುಡ್ಡಗಳನ್ನ ಇನ್ನು ಸಮ ಮಾಡಿ ಇದನ್ನ ಹದ ಮಾಡಿ ಇದನ್ನ ಭೂಮಿಯನ್ನ ಮಾಡಿ ಈ ಭೂಮಿ ಒಳಗ ಬೀಜ ಬಿತ್ತಕ ಹೌದು ಏನು ಮಾಡಿದ ಸರ ಪ್ರಥಮದೊಳಗ ಬಂದು ಈ ಗುಡ್ಡ ಅನ್ನತಕ್ಕಂಥದನ್ನು ಒಡೆದ ಸಮ ಮಾಡಿ ಹದ ಮಾಡಿ ಸಾಲ ಬಿಟ್ಟ ಇದೇ ಭೂಮಿ ತಾಯಿ ಒಳಗ ಬೀಜ ಬಿಟ್ಟವ ಯಾರ ನಮ್ಮ ಅಪ್ಪದನ್ರಿ ಇಲ್ಲಿ ನಮ್ಮಪ್ಪ ಪರಮಾತ್ಮ ಅದನ ಹೌದು ಸಾಕ್ಷಾತ್ ಅದೇ ಭೂಮಿ ಒಳಗ ಬೀಜ ಬಿಡಾಕ ಬೀಜ ಎಲ್ಲಿಂದ್ರ ಬಂದು ಯಾರು ತಂದ್ರು ಎದುರಾಗ ಬಂದು ಹೌದು ಏನು ನಿಮ್ಮ ತ್ಯಾಕ ಬೀಜದವು ಇವ್ರ ತಗೆಲ್ಲಿ ಇರ್ತಾವ್ರಿ ಮತ್ತೊಂದು ಮಾತು ಹೇಳಿದ ಚುಂಚನೂರ್ ಲಕ್ಕಪ್ಪ ಏನ್ ಹೇಳಿದ್ರಿ ಈ ಭೂಮಿ ತೂಕದ ಚೀಲ ನಮ್ಮಪ್ಪ ಶಿವನ ಕೈಯಾಗಿತ್ತು ಹೌದು ಆ ಚೀಲ ಯಾರಿಗೆ ಕೊಟ್ರು ನಮ್ಮವ್ವ ಇಟ್ಕೊಂಡ್ ಆತ ಹೇಳ್ತಾನ್ರಿ ಅವ ಹೌದಾ ಹೌದು ನೀವು ಈಗ ಸದ್ಯ 9 ತಿಂಗಳ ಹೊತ್ತು ಎತ್ತು ಹಡದು ತಿರುಗಬೇಕಾದ್ರೆ ಹೌದು ನಿಮಗ ಕೊಟ್ಟಂತ ಗರ್ಭದ ಚೀಲ ಕರೆವಂದ್ರೆ ನಿನ್ನ ವಂಶ ಕೊಟ್ಟಿದ್ರೆ ಏನು ನಿಮ್ಮ ಹೆಣ್ಮಕ್ಳು ಕೊಟ್ಟಾರೋ ಏನು ನಮ್ಮ ಅಪ್ಪ ಕೊಟ್ಟನು ತುಂಬಿದ ಸಭಾದಾಗ ನೀನೇ ಹೇಳಿ ಹೋಗ ಹೇಳ ಹೌದಿಲ್ಲ ನಿನಗ ಗರ್ಭದ ಚೀಲ ಕೊಟ್ಟವ ನಮ್ಮ ಅಪ್ಪದಾನ
ನಾ ಬಂದು ನಿನಗೆ ಭೋಗ ಕೊಟ್ಟಾಗ ಅದೇ ನಿನ್ನ ಗರ್ಭದ ಚೀಲದೊಳಗೆ ಒಂದು ಪಿಂಡ ಉತ್ಪತ್ತಿ ಆಗ್ತದ. 9 ತಿಂಗಳ 9 ದಿವಸ ಹೊತ್ತು ಹೆತ್ತು ಹಡಿದು ಜೋಪಾನ ಮಾಡಿ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಭೂಮಿ ಮೇಲೆ ಬಿಟ್ಟದ್ದು ನನ್ನ ಗರ್ಭದ ಚೀಲದಿಂದ. ಹೌದು. ಅದ ಗರ್ಭದ ಚೀಲ ನಿನಗೆ ಕೊಡ್ಲಿಲ್ಲ ಅಂದ್ರೆ ಭೂಮಿ ಮ್ಯಾಲ ನೀ ಬಂಜಾಗಿ ತಿರುಗುತ್ತಿದ್ದಿ. ಏನು ಹೊರ್ತೇಳ್ರಿ ಈಕೆ? ಹೌದಿಲ್ಲ? ಹೌದು. ಗರ್ಭದ ಚೀಲ ಇಲ್ಲಿಲ್ಲ ಅಂದ್ರೆ ನೀನು ತಗೊಂಡೇನು ಮಾಡುದ? ನಿನ್ನ ಮದುವೆ ಆದದ್ರ ಏನಾಗುದು? ಎಲ್ಲ ಸುಳ್ಳು ಇತ್ತು ಈಕಿದ. ಹೌದಿಲ್ಲ? ಹೌದು. ಅದೇ ಗರ್ಭದ ಚೀಲ ನಿಮಗೆ ಯಾವಾಗ ಕೊಟ್ಟಿವಿ? ನಮ್ಮಪ್ಪ ಇದ್ದಾವ 14 ಮಳಾಶ್ ಏನು ಮಾಡಿದ? ಏನ್ ಮಾಡಿದ್ರ? ಎಷ್ಟೋ ಕೌದಿ ಹರಿದ ಏನು ಮಾಡಿದ? ಮಕ್ಕಳ 12 ವರ್ಷ ಹೆಣ್ಮಕ್ಳ ಜೋಡಿ ಬೋಗು ಕೊಟ್ಟರು ಮಕ್ಕಳಾಗೋದಿಲ್ಲ. ಆಗೋದಿಲ್ಲ ಆಗೋದಿಲ್ಲ ಸರ್. ಹೌದಿಲ್ಲ? ಹೌದು. ಇವ ಗರ್ಭದ ಚೀಲ ಹೊಟ್ಯಾಗಿ ಇಟ್ಕೊಂಡಾಗ ಈಗ ಹುಟ್ಟಿ ಬಂದ್ರಲ್ಲ ಹೌದು. ಇವರು ಬ್ಯಾರೆ ಮಾಸ್ತರ. ಹೌದ್ರಿ. ನೀ ಗರ್ಭದ ಚೀಲ ತಗೊಂಡು ನೀನ ಬೋಗು ಕೊಟ್ಟು ಗುಡ್ಡದಂಗ ಹೊಟ್ಟೆ ಹೊತ್ಕೊಂಡು ತಿರುಗಾಡಿ ಹಾ ಈ ಭೂಮಿ ಮ್ಯಾಲ ಒಂದು ಹೆಣ್ಣು ಅಥವಾ ಗಂಡ ಹಡದಿಲ್ಲ. ಇದು ನಿಂದ ಸಂಸಾರ. ಇದು ಹೌದು. ಇದನ್ನು ಹೇಳಬ್ಯಾಡೋ ಲಕ್ಕಪ್ಪ ಮಾಸ್ತರ್ ಅಂತ ನಿನಗೆ ಫಸ್ಟಕ್ಕೆ ಹೇಳಿಲ್ಲ. ಇದೆಲ್ಲ ಗೊತ್ತೈತ್ರಿ ಸೋಮಾಪಗ್ರಿ. ಇದು ಬ್ಯಾಡಾಗೈತಿ. ಹೌದು. ಇದು ಯಾರಿಗೆ ಗೊತ್ತಿಲ್ಲ. ಸಾಕಾಗೈತ್ರಿ ಇದ್ರ ಒಳಗರಿಗೆ ಹುಡುಗರಿಗೆ. ಹಿಂದಿಂದ ಹೇಳೋ ಅಂತ ಹೋಗ್ಕೊಳಕತ್ತೀವಿ ನಿನಗೆ. ಹೌದು. ಅದು ಇಲ್ಲ. ಸುಳ್ಳು ಐತ್ರಿ ಅದ ಸರ್. ಶೂನ್ಯ ಅಂತೈತ್ರಿ ಅದ. ಸುಳ್ಳು ಅಂದ್ರೆ ಏನಿಲ್ಲ ಅಂದ್ರೆ ಏನು ಇಲ್ಲತ್ತ. ಈಗಿಂದ ಹೇಳ್ತೈತ್ರಿ ಕವಿದಾಗಿಂದ. ಇದ್ದದ್ದು ಅಲ್ಲೇ ರಾಡಿ ಅದಕ್ಕೆ ಗೊತ್ತಿರಲ್ಲ. ಅದನ್ನು ಸ್ವಚ್ಛ ಮಾಡಿಕೊಂಡ ಬಾ. ಹೌದು. ಆವಾಗ ಬರೇ ದಾಟಿ ಹೋದದ್ರ ನಿಮ್ಮ ಹೊಟ್ಯಾಗ ಮಕ್ಕಳಾಗ್ಯಾವ. ಗರ್ಭ ಉತ್ಪತ್ತಿ ಆಗೈತ್ರಲ್ಲ. ನಿಮ್ಮನ್ನ ಬರೇ ನೋಡಿದ್ರ ಮಕ್ಕಳು ಹುಟ್ಟ್ಯಾವ. ಬರೇ ಕೈ ತಿಕ್ರಿ ಆಗ್ಯಾವ್ರಿ ಅವಾಗ. ಹೌದಿಲ್ಲ? ಹೌದು. ನಿನ್ನ ಬೋಗು ಕುಡಿದು ಒತ್ತಾಟಿಗಿರ್ತ ಬರೇ ದಾಟಿ ಹೋಗುತ್ನ್ಯಾಗ ನನ್ನ ಅಪ್ಪ ನೋಡಿದಂದ್ರ ನಿನಗೆ ಹೊಟ್ಟಿ ಒಳಗ ಪಿಂಡ ಉತ್ಪತ್ತಿ ಆಗೈತಿ. ಅವಾಗ ಟ್ಯಾನ್ಸ್ ಹೇಳ್ತೀರಿ. ಹೌದಿಲ್ಲ? ಹೌದ್ರಿ. ಹಿಂಗ ನಿನ್ನ ಹೆಣ್ಮಗಳು ದಾಟಿ ಹೋಗುತ್ನ್ಯಾಗ ಯಾರನ್ನ ನೋಡಿ ನಿನ್ನ ಗರ್ಭೋತ್ಪತ್ತಿ ಆಗಿ ಯಾರನ್ನ ಹಡ್ದಿ ಹೇಳ. ಇದನ್ನ ಬ್ಯಾಡ. ಇಲ್ಲಿನ ಸುತ್ತ ಹಾಯಿ ಬ್ಯಾಡ. ನನಗೆ ಬಹಳ ವ್ಯತ್ಯಾಸ ಐತಿ. ನಿನಗೂ ಮಾತು ಅಲ್ಲ, ಬಹಳ ಅಂತರ ಐತ್ರಿ. ನಿನ್ನ ವಂಶಾವಳಿ ಎಲ್ಲಿ ಹೇಳಾಕತ್ತಿ ಇದು ಎಲ್ಲರಿಗೂ ತಿಳಿದೈತಿ. ಇದು ಕವಿದಾಗಿಂದ ಹೇಳ್ತಾರ ಇವ್ರ. ಇದು ಬ್ಯಾಡ. ಬರೇ ಸುತ್ತ ಹಾಯ್ದು ಕೌದಿಗೆ ಬರುದು, ಇಲ್ಲಿಗೆ ಬರುದು. ಹೌದು. ಆರ ಹೆಸರೇನಿಡವ್ರ? ಆಕಿ ಗಂಡು ಮಕ್ಳು ಹುಟ್ಟ್ಯಾವ. ಹೆಂಗ್ ಹುಟ್ಟಿರೋರು? ಆಯ್ತು ಇರ್ಲಿ ಮಾಸ್ತರ. ಹಿಂಗ 10 ಅವತಾರ ನನ್ನಪ್ಪ ಪರಮಾತ್ಮ ತಾಳಿದಾಗ, ಹೌದು, ಒಂದು ಅವತಾರ ನಿನ್ನ ದೇವಿ ಇಂಥದ್ದು ಮಾಡ್ಯಾಳ ಅನ್ನತಕ್ಕಂಥದ್ದು ಇನ್ನಿನ್ನ ಬಾಯಿ ಒಳಗೆ ಬರ್ಬೇಕು. ಬಂದೇ ಇಲ್ಲ ಒಂದು. 30 ವರ್ಷ ಹೆಂಗಾರ ನೀನು ಹೆಣ್ಣು ಬೆಳೆಸ್ಕೊತ ಬಂದಿ. ಹೋ ದೇವ್ರ, ಅವ್ರು ಹಿಂಗ ಬಂದಾರ್ರಿ ಕವಿದಾಗನ. ಹೇಳು. ಮಾತಾಡಿದ್ರ ತಾಯಿ ಬಳಗಕ್ಕೂ ಶಾಂತಿ ಆಗಬೇಕು, ತಂದೆ ಬಳಗಕ್ಕೂ ಶಾಂತಿ ಆಗಿರ್ಬೇಕು. ಹೌದು. ಹೌದಿಲ್ಲ? ಅಂತ ಪದ್ಯ ಮಾತಾಡಿ ಹೇಳು. ಹೌದಿಲ್ಲ? ಮತ್ಸ್ಯ ಕೂರ್ಮ ವರ. ಹೌದಿಲ್ಲ? ಹೌದು. ಹಿಂಗ ನನ್ನಪ್ಪ ಪರಮಾತ್ಮ ಅವತಾರ ತಾಳಿದರೆ, ಹೌದು, 100 ಯೋಜನೆ ಎತ್ತರ, 100 ಯೋಜನೆ ಬಿತ್ತರ, 100 ಯೋಜನೆ ಉದ್ದ ಆಗಲ್ಲ. ಒಂದು ಹಂದಿ ಅವತಾರವನ್ನ ತೊಟ್ಟ ರಸ್ತಾಳ ಲೋಕದಲ್ಲಿ ಮುಳುಗಿರ್ತಕ್ಕಂಥ ಭೂದೇವಿಯನ್ನ ಮ್ಯಾಲ ತಂದನ್ರಿ. ನನ್ನಪ್ಪ ಒಂದು ಕ್ವಾರಿ ಮ್ಯಾಲ ಹೊತ್ಕೊಂಡು ಬಂದು ಮ್ಯಾಲ ಇಟ್ಟಾನ. 17 ಬಾರಿ ತಂದನ್ರಿ. 17 ಬಾರಿ. ಹೌದಿಲ್ಲ? ಹೌದು. 1 ಬಾರಿ 2 ಬಾರಿ ಅಲ್ಲ ಮಾಸ್ತರ್, ಇದು 17 ಬಾರಿ ಪ್ರಳಯ ಆಗೈತಿ ಭೂಮಿ ಇಡ್ತಕ್ಕಂಥದ್ದು. ಹೌದು. 17 ಬಾರಿ ಭೂಮಿ ಇಡ್ತಕ್ಕಂಥದ್ದು ಪ್ರಳಯ ಆದಾಗ ನಿಮ್ಮಕ್ಕೆ ಯಾವಕ್ಕಾರ ಭೂಮಿ ಮ್ಯಾಲ ಹೊತ್ಕೊಂಡ್ ಬಂದಾಳಂದ್ರ ನಿನ್ನ ಜಲ್ಮಿರುವರೆಗೆ ಹೇಳ. ನಿಗುದಿಲ್ಲ ಅವ್ರಿಗೆ. ಇವತ್ತು ಒಂದು ದಿನ ಅಲ್ಲ, ನಿನ್ನ ವಂಶ ಬೀಳುವರೆಗೆ ಹೇಳು. ಇಂಥಕ್ಕೆಲ್ಲ ತಗೊಂಡು ಬಂದಾಳ ಅನ್ನುವಂಗ ಬೇಕಾಗಿತ್ತಂದ್ರೆ ಹೇಳ. ಅಲ್ಲಿ ನಿಗಿಲ್ರಿ, ಇವ್ರ ಏನಾರ್ಥ ಅಂದ್ರ ಇನ್ನ. ಹೌದಿಲ್ಲ? ಹೌದು. 17 ಬಾರಿ ನೀರಾಗಿ ಈ ಭೂಮಿ ಇಡ್ತಕ್ಕಂಥದ್ದು ಮುಳುಗಿದಾಗ ನಮ್ಮಪ್ಪನೇ ಅವತಾರ ತೊಟ್ಟ ಮ್ಯಾಲ ತಂದನ. ಕರೆ ನಿಮ್ಮಂತ 18 ಮಳ ಸೀರೆ ಒಟ್ಟು ಹೆಣ್ಮಕ್ಳು ಯಾವಾಕಿ ತಂದಿಲ್ಲ, ಅಲ್ಲಿ ಬಂದಿಲ್ಲ, ಆಕೆ ಹೆಸರು ಉಳುದಿಲ್ಲ. ಹೌದು. ತರಾಕು ನೀಗಂಗಿಲ್ಲ. ಹೌದೌದು. ಎಲ್ಲೈತು ಮಾಸ್ತರ್ ನಿನ್ನ ಅವತಾರ?
ಹೌದಿಲ್ಲ ಹೌದು ಸೂರ್ಯ ಚಂದ್ರಾದಿಗಳ ಇಲ್ಲ ಹೌದು ಕತ್ತಲ ಬೆಳಕುಗಳಿಲ್ಲ ಇಲ್ಲ ಹೌದಿಲ್ಲ ಹೌದು ಕಣ್ಣಿಗೆ ಕಾಣದೆ ಕಿವಿಗೆ ಕೇಳದೆ ಬುದ್ಧಿಗೆ ನಿಲಕದ ಯಾವುದು ಇಲ್ಲ ಹೌದಿಲ್ಲ ಹೌದು ಅಲ್ಲಿ ನೋಡ್ತೀನಂದ್ರೆ ಕಾಣಂಗಿಲ್ಲ ಕೈಗೆ ಸಿಗಂಗಿಲ್ಲ ಹಿಡ್ಕೋತೀನಂದ್ರೆ ಸಿಗಂಗಿಲ್ಲ ಹೌದು ಕಾಲಿಲ್ಲ ಅಂದ್ರೂ ನಡೆದು ಬಿಟ್ಟಿಲ್ಲ ನಡಿತಾನ್ರಿ ಅವ ಕೈ ಇಲ್ಲದ ಹಿಡಿತಾನ್ರಿ ಹಿಡ್ಕೋಬೇಕಂದ್ರೆ ಹಿಡ್ಕೊಂಡದ್ ಬಿಟ್ಟಿಲ್ಲ ಬಿಡುವುದಿಲ್ರಿ ಅವ ಅವಾಗ ಕಣ್ಣಿಗೆ ಕಾಣುವ ಕಾಣದಿರುವ ಸೂಕ್ಷ್ಮ ಹಿಡ್ಕೊಂಡು ಸ್ಥೂಲ ಸ್ಥೂಲ. ಹಿಡ್ಕೊಂಡ ಹೌದು ಒಂದು ಸಾಣದ ಹಿಡ್ಕೊಂಡು ದೊಡ್ಡದವರೆಗೂ ತುಂಬಿ ತುಳುಕಾವಿ ಯಾರ ನಮ್ಮ ಪರಮಾತ್ಮನನ್ರಿ ಇಲ್ಲಿ ನನ್ನಪ್ಪ ಪರಮಾತ್ಮ ಅದಾನ ಹೌದು ಹೌದಿಲ್ಲ ಹೌದ್. ಹಂಗ ನಿನ್ನ ದೇವಿ ಯಾವಾಕ್ಯ ಮಾಡ್ಯಾರ ಹೇಳೋ ಮಾಸ್ತರ್